ನಮಸ್ಕಾರ ಕರ್ನಾಟಕ. ಹೇಗಿದ್ದೀರಾ ಎಲ್ಲರೂ? ಹೇಗೆ ನಡೀತಿದೆ ಲೈಫು? ಎಲ್ಲ ಚೆನ್ನಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಡಿಸ್ಕಸ್ ಮಾಡೋ ಟಾಪಿಕ್ ತುಂಬ ಜನರಿಗೆ ಗೊತ್ತೇ ಇಲ್ಲ ದ್ಯಾಟ್ ದೇ ಆರ್ ಆ್ಯಕ್ಚುಲಿ ಹ್ಯಾವಿಂಗ್ ದಿಸ್ ಪರ್ಟಿಕ್ಯುಲರ್ ಟ್ರಬಲ್ ಅಂತ. ಹೌದು, ದ್ಯಾಟ್ ಈಸ್ ಹೌ ಟು ಓವರ್ಕಮ್ ಡಿಸ್ಟ್ರಾಕ್ಷನ್ ಅಂತ. ಸೊ ಇದ್ರ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ಲಿಕ್ಕಿದ್ದೀನಿ. ಸೊ ಈ ಟೆಕ್ನಿಕ್ಸ್ ನಾನು ಏನೆಲ್ಲ ಹೇಳ್ತೀನಿ ಇದನ್ನ ನೀವು ಒಂದು ವೀಕು ಟ್ರೈ ಮಾಡಿ. ವರ್ಕ್ ಆದರೆ ಯು ಹ್ಯಾವ್ ಟು ಕಂಟಿನ್ಯೂ ಇಟ್. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈಗಷ್ಟೇ ಅಂದರೆ ನಾನು ಎಷ್ಟು ಜನರಿಗೆ ಅವರು ಮೊಬೈಲ್ ಡಿಸ್ಟ್ರಾಕ್ಷನಿಂದ ಸಫರ್ ಆಗ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಸೊ ಎಲ್ಲ ಮಕ್ಕಳಿಗೂ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ನೀವು ಸೆಟ್ಟಿಂಗ್ಸಿಗೆ ಹೋಗಿ ನಿಮ್ಮ ಸ್ಕ್ರೀನ್ ಟೈಮನ್ನು ನೋಡಿ, ಎಷ್ಟು ಟೈಮ್ ನೀವು ಮೊಬೈಲಲ್ಲಿ ಸ್ಪೆಂಡ್ ಮಾಡ್ತಿದ್ದೀರಾ ಅಂತ ನೋಡಿ. ಆಗ ನಿಮಗೆ ರಿಯಲೈಸ್ ಆಗುತ್ತೆ ಹೆಚ್ಚಿನವರಿಗೆ ದ್ಯಾಟ್ ಯು ಆರ್ ಸ್ಪೆಂಡಿಂಗ್ ಅಪ್ರಾಕ್ಸಿಮೇಟ್ಲಿ 5 to 6 hours ಅಂತ. ಓಕೆ, ನಿಮ್ಮ ಸ್ಟಡಿ ಟೈಮ್ ಆಗಿರಬೇಕಿತ್ತಿದು, ಕರೆಕ್ಟಾ? ಸೊ ನಿಮ್ಮ ಸ್ಟಡಿ ಟೈಮ್ ಆಗಿರಬೇಕಿತ್ತಿದು, ಆದರೆ ಇದು ಡಿಸ್ಟ್ರಾಕ್ಷನ್ ಟೈಮ್ ಆಗ್ತಾ ಇದೆ. ಸೊ ಈ ಥರ ಆದರೆ ಏನು ಮಾಡಬೇಕು? ಫಸ್ಟಿಗೆ ನೀವು ಕೆಲವು ಅನ್ವಾಂಟೆಡ್ ಆ್ಯಪ್ಸ್ ಅಂದರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸ್ನ್ಯಾಪ್ಚಾಟ್ ಈ ಥರ ಏನು ನಾರ್ಮಲ್ ಮೆಸೇಜ್ ಮಾಡುವಂತಹ ಆ್ಯಪ್ಸ್ ಇರುತ್ತೆ, ಅಥವಾ ಸುಮ್ಮನೆ ರೀಲ್ಸ್ ನೋಡೋ ಆ್ಯಪ್ಸ್ ಏನೆಲ್ಲ ಇರುತ್ತೆ, ಇದೆಲ್ಲ ನೀವು ಅನ್ಇನ್ಸ್ಟಾಲ್ ಮಾಡಬೇಕು. ಅದಲ್ಲದೆ ಬೇರೆನೂ ಇದೆ, ಅಮೆಝಾನ್ ಪ್ರೈಮು ಅದು ಇದು ಅಂತ ಸಿರೀಸ್ ನೋಡುವಂತಹ ಆ್ಯಪ್ಸ್ ಎಲ್ಲ ಇದೆ, ಗೊತ್ತು ನನಗೆ. ಓಕೆ, ಇದೆಲ್ಲ ನೀವು ಅನ್ಇನ್ಸ್ಟಾಲ್ ಮಾಡಬೇಕು ಸುಮ್ಮನೆ, ಬಿಕಾಸ್ ಇದು ನಿಮಗೆ ಬೇಡ. ಈಗ ಮೇ ಬಿ ನೀವು ರಜಾದಲ್ಲಿ ಏನು ಸ್ವಲ್ಪ 1-2 months ರಜೆ ಏನು ಬರುತ್ತೆ ಆಫ್ಟರ್ CET NEET, ಓಕೆ, ಆಗ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡಿ ಪುನಃ ನೋಡಿ, ಏನೂ ಆಗಲ್ಲ, ಆ್ಯಪಿಗೇನೂ ಆಗಲ್ಲ. ಓಕೆ, ನೀವೇನು ಸೀರೀಸ್ ನೋಡಬೇಕು ಅದೆಲ್ಲ ಹಾಗೇ ಇರುತ್ತೆ. ಓಕೆ, ಸೊ ಈ ಅನ್ವಾಂಟೆಡ್ ಆ್ಯಪ್ಸನ್ನು ಫಸ್ಟಿಗೆ ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಓಕೆ, ನಾವು ಎಕ್ಸ್ಪೆಷಲಿ ಸೋಷಿಯಲ್ ಮೀಡಿಯಾ ಹೇಳ್ತಾ ಇರೋದು ನಾನು. ನಾವು ಕಮಿಂಗ್ ಟು ಸಮ್ ಆಫ್ ದಿ ಆ್ಯಪ್ಸ್ ಲೈಕ್ ಯೂಟ್ಯೂಬ್, ಬಿಕಾಸ್ ನೀವೆಲ್ಲನೂ ಹೇಳ್ತೀರಾ ಮ್ಯಾಮ್ ಯೂಟ್ಯೂಬಲ್ಲಿ ನೀವು ಟೀಚ್ ಮಾಡ್ತೀರಾ, ಅದನ್ನು ಅನ್ಇನ್ಸ್ಟಾಲ್ ಮಾಡಬೇಕಾ ಅಲ್ವಾ? ಇದೆಲ್ಲ ನೀವು ಕೇಳ್ತೀರಾ, ನಿಮ್ಮ ತಲೆಯಲ್ಲಿ ಇದೆ ಅಂತ ಗೊತ್ತು. ಸೊ ಏನು ಮಾಡಬೇಕಂದ್ರೆ, ಫಸ್ಟ್ ಆಫ್ ಆಲ್ ನನ್ನ ವಿಡಿಯೋ ನೋಡಿ ಅಂತ ಹೇಳ್ತಾ ಇಲ್ಲ ನಾನು. ಓಕೆ, ಯೂಸ್ ಆದರೆ ಹೆಲ್ಪ್ ಆದರೆ ಖಂಡಿತ ನೋಡಿ. ಬೇರೆಯವರ ವೀಡಿಯೋಸ್ ಎಂದು ನೋಡ್ತಿರ್ತೀರಾ, ಬೇರೆ ಟೀಚರ್ಸ್ ಇದು ಬೇರೆ ಸಬ್ಜೆಕ್ಟಿಗೆ, ಕರೆಕ್ಟಾ? ಅದೆಲ್ಲ ಬಿಡಿ. ನೀವು ಪ್ರಾಪರ್ ಆಫ್ಲೈನ್ ಸ್ಟೂಡೆಂಟ್ಸ್ ಆದರೆ ಏನೋ ಒಂದು ಆ್ಯನಿಮೇಷನಿಗಾದರೂ ನೀವು ಯೂಟ್ಯೂಬ್ ಯೂಸ್ ಮಾಡ್ತೀರಾ, ಕರೆಕ್ಟಾ? ಸೊ ಯೂಟ್ಯೂಬ್ ಅಂತೂ ಬೇಕೇ ಬೇಕು ಅಲ್ವಾ? ಅಂಡ್ ದಟ್ ಈಸ್ ಅ ಗುಡ್ ಆ್ಯಪ್ ಅಂತ ಹೇಳ್ಬೋದು. ಓಕೆ, ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ. ಸೊ ಯಾವುದೆಲ್ಲ ಚಾನಲ್ ಬೇಕೋ ಅದಕ್ಕೆ ಮಾತ್ರ ಸಬ್ಸ್ಕ್ರೈಬ್ ಆಗಿ, ಅದಕ್ಕೆ ಮಾತ್ರ ನೋಟಿಫಿಕೇಷನ್ ಏನಿದೆ ಅದು ಹಾಕಿ. ಉಳ್ದ ಎಲ್ಲ ಚಾನಲ್ಸ್ ಏನೆಲ್ಲ ಡಿಸ್ಟ್ರಾಕ್ಷನ್ ಮಾಡುವಂತಹ ಚಾನಲ್ಸ್ ಏನಿರುತ್ತೆ, ಏನು ಡಿಸ್ಟ್ರಾಕ್ಷನ್ ಅಂದರೆ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಎಲ್ಲ ಹೆಚ್ಚಿನವರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರುವಂಥದ್ದು ಅಲ್ವಾ? ಸೊ ಇದೆಲ್ಲ ಮೇ ಬಿ ಅನ್ಸಬ್ಸ್ಕ್ರೈಬ್ ಮಾಡಿ ಫಾರ್ ಸಮ್ ಟೈಮ್. ಓಕೆ, ಪರ್ಮನೆಂಟ್ ಆಗಲ್ಲ, ಮುಂದೆ ಅದು ಸಿಗುತ್ತೆ ನಿಮಗೆ. ಆ ಚಾನಲನ್ನು ಪುನಃ ಸಬ್ಸ್ಕ್ರೈಬ್ ಮಾಡಿದ್ರೆ ಆಯಿತು. ನೋಟಿಫಿಕೇಷನ್ ಆಫ್ ಮಾಡಿ, ಅದಿಲ್ಲ ಅಂದರೆ. ಓಕೆ, ಸೊ ಸ್ವಿಚ್ ಆಫ್ ದ ನೋಟಿಫಿಕೇಷನ್ ಆ್ಯಂಡ್ ಅನ್ಇನ್ಸ್ಟಾಲ್ ದ ಅನ್ವಾಂಟೆಡ್ ಆ್ಯಪ್ಸ್ ಆ್ಯಂಡ್ ಚಾನಲ್ಸ್. ಮೂವಿಂಗ್ ಫರ್ದರ್, ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದರೆ, ಇದೆಲ್ಲ ನೀವು ಅನ್ಇನ್ಸ್ಟಾಲ್ ಮಾಡಿದ್ರಿ ಸರಿ, ವಾಟ್ಸ್ಯಾಪ್ ಅಂತ ಹೇಳೋ ಆ್ಯಪ್ ಇರಲೇಬೇಕಾಗುತ್ತೆ ಅಲ್ವಾ? ಕೆಲವು ಸ್ಕೂಲ್ ಕಾಲೇಜಸಲ್ಲಿ ಏನಂದರೆ ವಾಟ್ಸಪ್ ಗ್ರೂಪ್ ಮಾಡಿರ್ತಾರೆ, ಅಥವಾ ಕೆಲವು ಫ್ರೆಂಡ್ ಸರ್ಕಲಲ್ಲಿ ಗುಡ್ ಫ್ರೆಂಡ್ಸ್ ಅಂತ ತಿಳ್ಕೊಳ್ಳೋಣ. ಓಕೆ, ಇಂಪಾರ್ಟೆಂಟ್ ಸ್ಟಡಿ ಮೆಟೀರಿಯಲ್ಸ್ ಶೇರ್ ಮಾಡ್ಬೋದು ಕೆಲವರು. ಓಕೆ, ಆದರೆ ಈ ವಾಟ್ಸಪ್ಪಲ್ಲಿ ನಿಮಗೆ ಬಿಡಿ, ನನಗೆ ಪ್ರಾಬ್ಲಮ್ ಆಗುತ್ತೆ. ನಾನು ಏನೋ ಕ್ಲಾಸಸ್ಸಿಗೆ ಪ್ರಿಪೇರ್ ಮಾಡಬೇಕು ಅಂತ ಆಗುವಾಗ ಐ ಸಿಂಪ್ಲಿ ಸ್ವಿಚ್ ಆಫ್ ದ ಮೊಬೈಲ್ ಡಾಟಾ. ಇಲ್ಲಿ ಮೊಬೈಲ್ ಡಾಟಾ ನಾನು ಬರ್ದಿಲ್ಲ. ಓಕೆ, ನೀವು ಇಟ್ಸ್ ಬೆಟರ್ ಫಾರ್ ಯು ಟು ಸ್ವಿಚ್ ಆಫ್ ದ ಮೊಬೈಲ್ ಆರ್ ಕೀಪ್ ಇಟ್ ಇನ್ ಏರ್ಪ್ಲೇನ್ ಮೋಡ್, ದ್ಯಾಟ್ ಈಸ್ ಬೆಟರ್. ನಾನೇನು ಮಾಡ್ತೀನಿ ಅಂದರೆ ಮೊಬೈಲ್ ಡಾಟಾನ ಆಫ್ ಮಾಡಿ ಇಟ್ಕೊಂಡಿರ್ತೀನಿ. ಬಿಕಾಸ್ ಆನ್ ಇದ್ದರೆ ಟಣಣ್ 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 ಅಂತ ಮೆಸೇಜ್ ನೋಟಿಫಿಕೇಷನ್ ಅಥವಾ ಈ ಥರ ಬಂದೇ ಬರುತ್ತೆ ವಾಟ್ಸಪ್ಪಲ್ಲಿ. ಓಕೆ, ಸೊ ವಾಟ್ಸಪ್ಪಿಗೆ ಹೋಗುವಾಗ ನಾನಿಲ್ಲಿ ಏನು ಮಾಡ್ತಾ ಇದ್ದೆ ಅಂತಲೇ ಮರ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಐ ಸ್ವಿಚ್ ಆಫ್ ಮೈ ಮೊಬೈಲ್ ಡಾಟಾ ಅಥವಾ ವೈಫೈ, ಅಥವಾ ನಾನು ಮೊಬೈಲನ್ನು ಬೇರೆ ಕಡೆ ಇಟ್ಟು ಐ ವರ್ಕ್. ಸೊ
ಈ ಮೊಬೈಲ್ ಡಿಸ್ಟ್ರಾಕ್ಷನ್ ಜಸ್ಟ್ ಸ್ಟೂಡೆಂಟ್ಸಿಗಲ್ಲ, ಕೆಲವೊಮ್ಮೆ ನಮಗೂ ಆಗುತ್ತೆ. ಓಕೆ, ಅಂದರೆ ಟೀಚರ್ಸ್ ಅಥವಾ ಬೇರೆ ಪ್ರೊಫೆಷನಲ್ ಏನು ವರ್ಕ್ ಮಾಡುವಂತಹ ಜನ ಯಾರಿರ್ತಾರೆ, ಸ್ಟಡಿ ಅಗತ್ಯ ಇಲ್ಲ, ಸ್ವಲ್ಪ ಏಜ್ ಆಗಿ ವರ್ಕ್ ಮಾಡುವಂಥವರಿಗೂ ಅವರಿಗೂ ಕೆಲವೊಮ್ಮೆ ಮೊಬೈಲ್ ಡಿಸ್ಟ್ರಾಕ್ಷನ್ ಇದ್ದೇ ಇರುತ್ತೆ. ಓಕೆ, ಸೊ ನಾವೇನು ಮಾಡಬೇಕಂದ್ರೆ ಯು ಹ್ಯಾವ್ ಟು ಐದರ್ ಕೀಪ್ ಯೋರ್ ಮೊಬೈಲ್ ಎವೇ ಆರ್ ಕೀಪ್ ಇಟ್ ಇನ್ ಏರ್ಪ್ಲೇನ್ ಮೋಡ್ ಅಥವಾ ಸುಮ್ಮನೆ ಸ್ವಿಚ್ ಆಫ್ ಮಾಡಿ. ಸೊ ದಿಸ್ ಈಸ್ ಪರ್ಟಿಕ್ಯುಲರ್ಲಿ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಯಾಕಂದರೆ ನಿಮಗೆ ಡಿಸ್ಟ್ರಾಕ್ಷನ್ ಜಾಸ್ತಿ ನಮಗಿಂತ. ಓಕೆ, ಸೊ ಯಾಕೆ ನಿಮಗೆ ಜಾಸ್ತಿ? ಬಿಕಾಸ್ ನೀವು ಮಾಡುವಂತಹ ಕೆಲಸ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದಲ್ಲ. ಓಕೆ, ಯಾವುದೋ ಒಂದು ಅತಿ ಕೆಲವು ಮಕ್ಕಳಿಗೆ ಸ್ಟಡೀಸ್ ವುಡ್ ಬಿ ವೆರಿ ಇಂಟ್ರೆಸ್ಟಿಂಗ್, ಬಟ್ ಉಳಿದ ಎಲ್ಲ ಮಕ್ಕಳಿಗೆ ಸ್ಟಡೀಸ್ ಇಸ್ ಗೋಯಿಂಗ್ ಟು ಬಿ ಬೋರಿಂಗ್ ಓನ್ಲಿ ಅಂತ ಗೊತ್ತು ನನಗೆ. ಓಕೆ, ಸೊ ಆ ಕೆಲಸ ನೀವೇನು ಮಾಡ್ತಾ ಇದ್ದೀರಾ, ನಿಮ್ಮ ವರ್ಕ್ ಏನಿದೆ, ಸ್ಟಡಿಯಿಂಗ್ ಆರ್ ಪ್ರಾಕ್ಟೀಸಿಂಗ್ ಆರ್ ಸಮಥಿಂಗ್, ಇಟ್ಸ್ ಲಿಟಲ್ ಬೋರಿಂಗ್ ಅಲ್ವಾ? ಸೊ ನಿಮ್ಮ ಡಿಸ್ಟ್ರಾಕ್ಷನ್ ಏನು ಹೇಳೋದು, ಥ್ರೆಶೋಲ್ಡ್ ಅಥವಾ ನೀವು ಡಿಸ್ಟ್ರಾಕ್ಷನ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ನೀವಂತೂ ವೇಟ್ ಮಾಡ್ತಿರ್ತೀರ ಅಲ್ವಾ, ಒಮ್ಮೆ ಮುಗ್ದು ಹೋಗ್ಲಪ್ಪ ನಂದು 12th ಸ್ಟ್ಯಾಂಡರ್ಡು, ಒಮ್ಮೆ ಮುಗ್ದು ಹೋಗಲಿ ನನ್ನ CET ಎಕ್ಸಾಮ್ ಅಂತ. ಓಕೆ, ಆದರೆ ನಾವು ಒಮ್ಮೆ ನಂದು ಟೀಚಿಂಗ್ ಮುಗ್ದು ಹೋಗ್ಲಿ ಅಂತ ಹೇಳಲಿಕ್ಕಾಗಲ್ಲ, ಬಿಕಾಸ್ ಐ ಆಮ್ ಸ್ಯಾಲರೈಸ್ಡ್ ಆ್ಯಸ್ ವೆಲ್ ಅಲ್ವಾ. ಸೊ ನಮ್ಮ ಡಿಸ್ಟ್ರಾಕ್ಷನ್ ಸ್ವಲ್ಪ ಕಮ್ಮಿ ಇರುತ್ತೆ, ನಮಗಾಗೋ ಡಿಸ್ಟ್ರಾಕ್ಷನ್. ಸೊ ನಿಮಗೆ ಜಾಸ್ತಿ ಡಿಸ್ಟ್ರಾಕ್ಷನ್ ಆಗೋ ಕಾರಣ ನೀವು ನಿಮ್ಮ ಮೊಬೈಲನ್ನು ದೂರ ಇಟ್ಕೊಳ್ಳೋದು ಒಳ್ಳೆಯದು. ಬಿಕಾಸ್ ನೋಡಿದ ಕೂಡಲೇ ಏನಾಗುತ್ತೆ, ಅವಳು ಟೆಕ್ಸ್ಟ್ ಮಾಡಬೇಕಿತ್ತಲ್ವ ನನಗೆ, ಇವನು ರಿಪ್ಲೈ ಮಾಡಬೇಕಿತ್ತಲ್ವ ನನಗೆ, ಇದೆಲ್ಲ ನೆನಪಾಗುತ್ತೆ. ಮೊಬೈಲ್ ಡಾಟಾ ಆನ್ ಮಾಡಿ ಹೋಗುತ್ತೆ. ಸೊ ಬೆಟರ್ ಯು ಕೀಪ್ ಇಟ್ ಎವೇ. ಬರೀ ಎವೇ ಇಡೋದಲ್ಲ, ಸ್ವಿಚ್ ಆಫ್ ದ ಮೊಬೈಲ್ ಡಾಟಾ, ಸ್ವಿಚ್ ಆಫ್ ದ ಏರ್ಪ್ಲೇನ್ ಮೋಡು ಆನ್ ಮಾಡಿ, ಮೊಬೈಲ್ ಡಾಟಾ ಎಲ್ಲ ಆಫ್ ಮಾಡಿ ಇಟ್ಕೊಂಡಿರಿ. ಓಕೆ, ಮೊಬೈಲ್ ಇದೆ ಅಂತಾನೆ ನಿಮಗೆ ನೆನಪಿರಬಾರ್ದು ಸ್ಟಡೀಸ್ ಮಾಡುವಾಗ, ಆ ಥರ ನಿಮ್ಮ ಕಂಡೀಷನ್ ಇರಬೇಕು. ಓಕೆ, ಸುಮ್ಮನೆ ಸ್ಟೂಡೆಂಟ್ ಲೈಫ್ ಅಂದರೆ ಎಷ್ಟು ಕಷ್ಟಪಡಬೇಕು ಅಲ್ವಾ? ಓಕೆ, ನಾವು ಸರಿ ಇದೆಲ್ಲ ಆದರೂ ಮ್ಯಾಮ್ ಸ್ಟಿಲ್ ನಂದು ಸ್ಕ್ರೀನ್ ಟೈಮ್ ಜಾಸ್ತಿ ಅಂತ ಹೇಳೋರಿಗೆ ಯು ಫಸ್ಟ್ ರಿಸರ್ಚ್. ನೀವು ಸ್ಕ್ರೀನ್ ಟೈಮ್ನ ನಿಮಗೆ ಸೆಟ್ಟಿಂಗಲ್ಲಿ ಸಿಗುತ್ತೆ, ಯಾವ ಆ್ಯಪಿಗೆ ಜಾಸ್ತಿ ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತ. ಸೊ ರಿಸರ್ಚ್ ವೇರ್ ಯುವರ್ ಟೈಮ್ ಈಸ್ ಗೋಯಿಂಗ್. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಸ್ಪೆಂಡಿಂಗ್ ಲಾಟ್ ಆಫ್ ಟೈಮ್ ಇನ್ ವಾಟ್ಸ್ಆ್ಯಪ್ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಸೆಟ್ ಅಲಾರ್ಮ್. ಸೊ ಏನು ಮಾಡಿ ಅಂದರೆ ಯು ಕೀಪ್ ಅ ಟೈಮ್ ದ್ಯಾಟ್ ನಾನು 8 ಗಂಟೆಯಿಂದ 8:30ವರೆಗೆ ಮಾತ್ರ ವಾಟ್ಸಪ್ಪನ್ನು ನೋಡೋದು, ಎಲ್ಲ ಮೆಸೇಜಸ್ಗೆ ರಿಪ್ಲೈ ಮಾಡೋದು ನಾನು ಈ ಟೈಮಲ್ಲಿ ಅಂತ ಒಂದು ಫಿಕ್ಸ್ಡ್ ಟೈಮನ್ನು ಇಟ್ಕೊಳ್ಳಿ. ಓಕೆ, ಇಮ್ಯಾಜಿನ್ ದಿಸ್ ಇಸ್ ದ ಎಂಟೈರ್ ಡೇಸ್ ಟೈಮ್ ನಾನು ಹೇಳ್ತಿರೋದು. ಇಡೀ ಡೇಯಲ್ಲಿ ಇಷ್ಟು ಅರ್ಧ ಗಂಟೆ ಮಾತ್ರ ವಾಟ್ಸಪ್ ಅಂತ ಹಾಗೆ ಮಾಡ್ಕೊಂಡಿಟ್ಕೊಂಡ್ರೆ ಅರ್ಧ ಗಂಟೆ ವಿಲ್ ಗೋ ಟು 45 minutes. ಓಕೆ, ರಿಪ್ಲೈ ಮಾಡೋದು, ಕಾಲ್ ಬರೋದು ಅದೆಲ್ಲ ಸೇರಿಕೊಂಡು. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ರೆಡ್ಯೂಸ್ ಯೋರ್ ಸ್ಪೆಂಡಿಂಗ್ ಟೈಮ್ ಆನ್ ಪರ್ಟಿಕ್ಯುಲರ್ ಆ್ಯಪ್. ಓಕೆ, ಸೊ ಈ ಥರ ನಿಮ್ಮ ಸ್ಕ್ರೀನ್ ಟೈಮ್ ಯಾವುದಕ್ಕೆ ಹೋಗುತ್ತೆ, ಯಾವ ಆ್ಯಪ್ ಜಾಸ್ತಿ ಯೂಸ್ ಆಗ್ತಾ ಇದೆ ಅಂತ ತಿಳ್ಕೊಂಡು ಆ ಪರ್ಟಿಕ್ಯುಲರ್ ಆ್ಯಪಿಗೆ ಫಿಕ್ಸ್ಡ್ ಟೈಮನ್ನು ಕೊಟ್ಟು ಮತ್ತು ಎಲಾರ್ಮ್ ಇಟ್ಕೊಳ್ಬೇಕು. 8 ಗಂಟೆಯಿಂದ 8:30ವರೆಗೆ ಒಂದು ಚಿಕ್ಕ ಎಲಾರ್ಮ್. ಪುನಃ ಎಲಾರ್ಮ್ ಮೊಬೈಲಲ್ಲಿ ಇಟ್ಕೊಳ್ಳೋದಕ್ಕಿಂತ ಜಾಸ್ತಿ ಒಳ್ಳೆಯದು ಏನಂದರೆ ಒಂದು ಸಣ್ಣದು ಎಲಾರ್ಮ್ ಬರುತ್ತೆ, ಅಂಥದ್ದನ್ನು ತಗೊಂಡ್ರೆ ಒಳ್ಳೆಯದು. ಓಕೆ, ಬಿಕಾಸ್ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಫಾರ್ ಅದರ್ ಥಿಂಗ್. ಬೆಳಗ್ಗೆ ಬೇಗ ಏಳೋಕ್ಕೆ ಅಥವಾ ಬೇರೆ ಸಬ್ಜೆಕ್ಟ್ ಟೈಮ್ ಟೇಬಲ್ ಎಲ್ಲ ಇದ್ದರೆ ನಿಮಗೆ ಇದೆಲ್ಲ ಯೂಸ್ ಆಗುತ್ತೆ ಈ ಥರದ ಎಲಾರ್ಮ್. ನಾವು ಸರಿ ಇಡೀ ದಿನ ಓದ್ತಾ ಇರಿ ಅಂತ ನಾವು ಹೇಳಲ್ಲ, ನಾನು ಆ ಥರ ಮಾಡಿಲ್ಲ. ನಾನು ನನ್ನ ಸ್ಟೋರಿ ಹೇಳ್ತೀನಿ, ಇಷ್ಟವರೆಗೆ ಹೇಳಲಿಲ್ಲ, ಕೆಲವು ಮಕ್ಕಳಿಗೆ ಗೊತ್ತಿರ್ಬೋದು. ಸೊ ನನ್ನನ್ನು ಹೇಗೆ ಬೆಳೆಸಿದ್ರಂದರೆ ಅಮ್ಮ, ನಾನಂತೂ ಸಿಕ್ಕಾಪಟ್ಟೆ ಐ ವಾಸ್ ಅ ವೆರಿ ನಾಟಿ ಕಿಡ್. ಒಂದು ನಿಮಿಷ ಒಂದು ಕಡೆ ಕೂತ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ ನನಗೆ, ಆ ಥರದ ಹುಡುಗಿಯಾಗಿದೆ ನಾನು. ಓಕೆ, ಫುಲ್ ಆಡೋದು, ಹೊರಗಡೆ ಹೋಗಿ ಆ ಥರ. ಸೊ ಅಮ್ಮ ಏನು ಮಾಡಿದರು, ನನ್ನ ಬಗ್ಗೆ ತಿಳ್ಕೊಂಡು ತುಂಬ ಚಿಕ್ಕವಳಿರುವಾಗಲೇ ಸಿಕ್ಕಿದೆಲ್ಲ ಕ್ಲಾಸಿಗೆ ಹಾಕ್ತಾಯಿದ್ರು. ಅಂದರೆ ನನ್ನನ್ನು ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಕ್ಲಾಸಿಗೆ ಹಾಕಿದ್ರು, ನಂತರ ಭರತನಾಟ್ಯಮಿಗೆ ಹಾಕಿದ್ರು, ಡ್ರಾಯಿಂಗ್ ಕ್ಲಾಸಿಗೆ ಹಾಕಿದ್ರು. ಹಾಗೆ ನಮ್ಮ ಊರಲ್ಲಿ ಒಂದು ಥರದ ಒಂದು ಇದಿದೆ, ಏನು ಹೇಳೋದು, ಫಾರ್ಮ್ ಆಫ್ ಮ್ಯೂಸಿಕ್, ಭಾಗವತಿಕೆ ಅಂತ, ಯಕ್ಷಗಾನದಲ್ಲಿ ಹಾಡುವಂಥದ್ದು, ಅದಕ್ಕೆ ಹಾಕಿದ್ರು. ಓಕೆ, ಸೊ ಸಿಕ್ಕಾಪಟ್ಟೆ ಆ್ಯಕ್ಟಿವಿಟೀಸಲ್ಲಿ ನಾನು ಚಿಕ್ಕವಳಿಂದಾನೇ ಇನ್ವಾಲ್ವ್ ಆಗಿದ್ದೆ. ಅದೇ ಥರ ಇವನ್ ಇನ್ ದ 11th and 12th ನನ್ನ ಸುಮ್ಮನೆ ಬಿಟ್ಟಿಲ್ಲ ಪೇರೆಂಟ್ಸ್.
ಪರವಾಗಿಲ್ಲ ಓದು, ಪರವಾಗಿಲ್ಲ ನಿನ್ನ ಕ್ಲಾಸಿಗೆ ಹೋಗು, ನೀನು ಎಷ್ಟು ಓದ್ತಿ ಅಂತ ನಂಗೆ ಗೊತ್ತು, ಕ್ಲಾಸಿಗೆ ಹೋಗು, ಅಟ್ಲೀಸ್ಟ್ ನೀನು ಬೇರೆ ಏನು ಈ ಟೈಮನ್ನು ನೀನು ಹಾಳು ಮಾಡಲ್ಲ ಅಲ್ಲ. ಇಡೀ ಒಂದು ಫುಲ್ ನೀವು 2 years ಇಲ್ಲ ನಾನು ಯಾವ ಆ್ಯಕ್ಟಿವಿಟೀಸಿಗೂ ಹೋಗಲ್ಲ, ಐ ವೋಂಟ್ ಬಿ ಪ್ಲೇಯಿಂಗ್, ಐ ವೋಂಟ್ ಬಿ ಡ್ರಾಯಿಂಗ್, ಐ ವೋಂಟ್ ಬಿ ಫಾಲೋವಿಂಗ್ ಮೈ ಹಾಬಿ, ಐ ಬಿ ಜಸ್ಟ್ ಸ್ಟಡಿಂಗ್. ನೋ, ಇದು ಸಾಧ್ಯ ಇಲ್ಲ. ಈ ಥರ ಆಗಲೂಬಾರ್ದು. ಬಿಕಾಸ್ ನಂತರ 2 ವರ್ಷ ಆದಮೇಲೆ ನಿಮ್ಮದು ಫಸ್ಟ್ PU ಸೆಕೆಂಡ್ PU ಆದಮೇಲೆ ಡೈರೆಕ್ಟಾಗಿ ನಿಮ್ಮನ್ನು ಸೈಕ್ಯಾಟ್ರಿಸ್ಟ್ ಹತ್ರ ತಗೊಂಡು ಹೋಗಬೇಕಾಗುತ್ತೆ. ಐ ಆಮ್ ನಾಟ್ ಕಿಟ್ಟಿಂಗ್, ಐ ಆಮ್ ವೆರಿ ಸೀರಿಯಸ್. ಓಕೆ, ಸೊ ನಿಮ್ಮ ಹಾಬೀಸನ್ನು ಇಟ್ಕೊಳ್ಳಿ. ಹಾಬೀಸ್ ಅಂದರೆ ಗೇಮಿಂಗ್ ಎಲ್ಲ ಅಲ್ಲ. ಓಕೆ, ಹಾಬೀಸ್ ಅಂದರೆ ಸ್ಪೋರ್ಟ್ಸಾ, ಡ್ಯಾನ್ಸಿಂಗಾ, ಮ್ಯೂಸಿಕಾ. ಸೊ ನಂದು ಟೈಮಲ್ಲಿ ಏನಾಗಿತ್ತಂದರೆ, ಐ ಸ್ಟಿಲ್ ರಿಮೆಂಬರ್, ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಇದೆ, 4 ತಿಂಗಳ ಮುಂಚೆ ನಾನು ಸಂಗೀತ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಸೀನಿಯರ್ ಎಕ್ಸಾಮ್ ಕಟ್ತಾ ಇದ್ದೀನಿ. ಹೌದು. ಸೊ 4 ಗಂಟೆಗೆ ಹೇಳೋದು, 4 ಗಂಟೆಯಿಂದ 6 ಗಂಟೆವರೆಗೆ ಮ್ಯೂಸಿಕ್ ಪ್ರಾಕ್ಟೀಸ್, ನಂತರ ಓದೋದು. ಬಿಕಾಸ್ ನಾನು ಅಮ್ಮನಿಗೆ ನಾನಷ್ಟೇನು ನಂಗೆ ಓದ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ನನ್ನನ್ನು ಈ ಥರ ಬೇರೆ ಬೇರೆ ಆ್ಯಕ್ಟಿವಿಟೀಸಿಗೆ ಹಾಕಿ ದೇ ಮೇಡ್ ಮೀ ಟು ಕಾನ್ಸಂಟ್ರೇಟ್. ಆ ಕಾನ್ಸಂಟ್ರೇಷನಿಂದಾಗಿ ನಾನು ಸ್ಟಡೀಸಿಗೂ ನಂಗೆ ಅದು ಹೆಲ್ಪ್ ಆಗ್ತಾಯಿತ್ತು. ಸೊ ಏನು ಮಾಡಿ ಅಂದರೆ, apart from using, like instead of using your time on social media, okay, replace your time on social media with other activities. ಈ ಅದರ್ ಆ್ಯಕ್ಟಿವಿಟೀಸ್ ಅಂದ್ರೇನು, ಕೆಲವರು ದೇ ವಿಲ್ ಬಿ ಗುಡ್ ಇನ್ ಸ್ವಿಮ್ಮಿಂಗ್, ಡ್ಯಾನ್ಸಿಂಗ್, ಅಥವಾ ಕೆಲವರು ಆರ್ಟಿಸ್ಟ್ ಆಗಿರ್ತಾರೆ. ಟಿಕ್ಟಾಕ್ ಡ್ಯಾನ್ಸಿಂಗ್ ಎಲ್ಲ ಅಲ್ಲ. ಓಕೆ, ನಾಟ್ ಗುಡ್ ಟೈಪ್ ಆಫ್ ಡ್ಯಾನ್ಸಿಂಗ್. ವಿಡಿಯೋ ಪುನಃ the activities that you're doing, it shouldn't be connected with the social media. If it is again connected with the social media, there is going to be a problem. Imagine ನೀವು you are good in dancing, ಅದನ್ನು ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಹಾಕ್ತಾ ಇರ್ತೀರಾ ಅಂತ ಆದರೆ ಯು ವಿಲ್ ಬಿ ಅಗೇನ್ ಡಿಸ್ಟ್ರಾಕ್ಟೆಡ್. ಸೊ ಟು ಲುಕ್ ಎಟ್ ದ ವ್ಯೂಸ್, ಟು ಲುಕ್ ಎಟ್ ದ ಲೈಕ್ಸ್, ಡಿಸ್ಲೈಕ್, ಕಮೆಂಟ್. ಓಕೆ, ಸೊ ಅದಕ್ಕೆ make sure that whatever activities you are doing it is not associated or related much with the social media, because aim ಏನು ನಿಮ್ಮದು, I have to be away from social media, I have to be overcoming this distraction from the mobile ಅಲ್ವಾ. ಸೊ ಸಿಂಗಿಂಗ್, ಡ್ಯಾನ್ಸಿಂಗ್, ಈ ಥರ ಚೆಸ್ ಗೇಮ್ ಆಡುವಂಥದ್ದು, ಚೆಸ್ ಇರ್ಬೋದು ಅಥವಾ ನಾರ್ಮಲ್ ಫಿಸಿಕಲ್ ಸ್ಪೋರ್ಟ್ಸ್ ಇರ್ಬೋದು. ಸೊ ಇಂತಹ ಆ್ಯಕ್ಟಿವಿಟೀಸಿಗೆ ನಿಮ್ಮನ್ನು ನೀವು ಜಾಸ್ತಿ ತೊಡಗಿಸಿಕೊಂಡ್ರೆ you will be able to overcome mobile distraction. ಅದಲ್ಲದೆ ನಿಮಗೆ ಇದೊಂದು ಒಳ್ಳೆ ಬ್ರೇಕ್ ಆಗುತ್ತೆ between your studies, because it is very important to take break as well between the studies. Okay, fine. Now ಇದು ಮೇನ್ ಆಗಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಅಥವಾ ಇಂಗ್ಲೀಷಲ್ಲಿ ಸ್ವಲ್ಪ ವೀಕ್ ಇರೋ ಸ್ಟೂಡೆಂಟ್ಸಿಗೆ. ಫಾರ್ ಎಕ್ಸಾಂಪಲ್ ನಾನು ಸಫರ್ ಮಾಡಲಿಲ್ಲ ಜಾಸ್ತಿ ಸೋಷಿಯಲ್ ಮೀಡಿಯಾದಿಂದ, ನಾನು ಜಾಸ್ತಿ ಸಫರ್ ಮಾಡಲಿಲ್ಲ. ಬಿಕಾಸ್ ವೆನ್ ಐ ವಾಸ್ ಇನ್ 11th and 12th PUC, ಫಸ್ಟ್ PUC ಸೆಕೆಂಡ್ PUC ಇರುವಾಗ, ದಟ್ ಇಸ್ 2013-14 ಮೊಬೈಲ್ ಎಲ್ಲ ಬಂದಿರಲಿಲ್ಲ. ಮೊಬೈಲ್ ಇತ್ತು, ಆದರೆ ಈ ಮೊಬೈಲ್ ಡಾಟಾ ಎಲ್ಲ ಇರಲಿಲ್ಲ. ದಿನಕ್ಕೆ 5 ರೂಪಾಯಿ 10 ರೂಪಾಯಿ ಎಲ್ಲ ಕೊಡಬೇಕಾಗಿತ್ತು. ಸೊ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು ಆ ಟೈಮಲ್ಲಿ. ಸೊ ನಮಗೆ ಆ್ಯಕ್ಚುಲಿ ವಿ ಆರ್ ಸೋ ಲಕ್ಕಿ, ಅಷ್ಟೊಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಲಿಲ್ಲ ಸೋಷಿಯಲ್ ಮೀಡಿಯಾದಿಂದ. ಓಕೆ, ಆದರೆ ನಿಮಗೆ ಪಾಪ ಡಿಸ್ಟ್ರಾಕ್ಷನ್ ಜಾಸ್ತಿ. ಓಕೆ, ಸೊ ನಾನೇನು ಮಾಡ್ತೀನಿ, ಐ ಹ್ಯಾಡ್ ಅ ಡಿಕ್ಷನರಿ. ಸೊ ಅದೇ ಥರ ನೀವು ಮಕ್ಕಳೇ, ಇವನ್ ಇಫ್ ಯು ಆರ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್, ಕೆಲವು ವರ್ಡ್ ಎಲ್ಲ ಅರ್ಥ ಆಗಲ್ಲ, ಕೆಲವು ವಿಚಾರ ಅರ್ಥ ಆಗಲಿಲ್ಲ ಅಂದರೆ ಯು ಟೆನ್ ಟು ಗೋ ಟು ಮೊಬೈಲ್, ಕ್ರೋಮ್ ಆ್ಯಂಡ್ ಲುಕ್ ಎಟ್ ದ ಮೀನಿಂಗ್. ಆಗ ಮೊಬೈಲ್ ಡಾಟಾ ಆನ್ ಮಾಡ್ತೀರಾ, ಒಂದೆರಡು ನೋಟಿಫಿಕೇಷನ್ ಬರುತ್ತೆ, ತಪ್ಪಿ ವಾಟ್ಸಪ್ಪಿಗೆ ಫಿಂಗರ್ ಹೋಗಿ ಓಪನ್ ಆಗಿ ಓದೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಆ ರೀಸನಿಂದಾಗಿ ಕೀಪ್ ಅ ಡಿಕ್ಷನರಿ, ಹಾರ್ಡ್ ಕಾಪಿ ಒಂದು ಇಟ್ಕೊಂಡಿರಿ. ಸೊ ಡೌಟ್ ಏನಾದರೂ ಅರ್ಥ ಆಗಿಲ್ಲ ಒಂದು ವರ್ಡ್ ಅಂತಾದರೆ ಓಪನ್ ಇಟ್. ಇದಿಲ್ಲ ಅಂದರೆ ಇಫ್ ಯು ಹ್ಯಾವ್ ಲ್ಯಾಪ್ಟಾಪಲ್ಲಿ ಎಗೈನ್ ವಾಟ್ಸಪ್ ಎಲ್ಲ ಓಪನ್ ಮಾಡಿ ಕೂತ್ಕೊಂಡಿರಬಾರ್ದು. ನಾರ್ಮಲ್ ಚಿಕ್ಕ ಲ್ಯಾಪ್ಟಾಪ್, ಬೇಸಿಕ್ ಲ್ಯಾಪ್ಟಾಪ್ ಮಕ್ಕಳಿಗೆ ಓದೋಕೆ ಈಗ ಹೆಚ್ಚಿನವರಿಗೆ ಇರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ನಂಗೆ ಇರಲಿಲ್ಲ ಆ ಟೈಮಲ್ಲಿ, ನನಗೆ ಡೆಸ್ಕ್ಟಾಪ್ ಇತ್ತು, ಅದು ದೊಡ್ಡವ್ರು ಮಾತ್ರ ಯೂಸ್ ಮಾಡ್ಬೋದು ಅಂತ ಆ ಥರ ಇತ್ತು. ಸೊ ಲ್ಯಾಪ್ಟಾಪ್ ಎಲ್ಲಾದರೂ ಇದ್ದರೆ ಓಪನ್ ಮಾಡಿರಿ, ಕೆಲವು ವಿಚಾರದ ಮೀನಿಂಗ್ ಎಲ್ಲ ಏನಿರುತ್ತೆ ಅದನ್ನು ಓಪನ್ ಮಾಡಿ ನೋಡಬಹುದು. ಆದರೆ ತಪ್ಪಿನೂ ವಾಟ್ಸಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ತಪ್ಪಿನೂ ಬೇರೆ ವಿಚಾರಕ್ಕೆ ಓಪನ್ ಮಾಡಬೇಡಿ. ಓಕೆ, ಫೈನ್.
Now, coming to the last important way to overcome the mobile distraction is reducing the use of mobile day by day. ಇದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಕೆಲವರೇನು ನಾನು ಮೊಬೈಲ್ ಬಿಟ್ಟೇ ಬಿಡ್ತೀನಿ, ಫುಲ್ಲು ನಾನು ಯೂಸೇ ಮಾಡಲ್ಲ, ಫಸ್ಟ್ ಡೇಯಿಂದಾನೆ ದೂರ ಇಡೋದು, ಈ ಥರ ಆಗಲ್ಲ. ಬಿಕಾಸ್ ಆಫ್ಟರ್ ಆಲ್ ಯು ಆರ್ ಅ ಹ್ಯೂಮನ್ ಬೀಯಿಂಗ್. ಓಕೆ, ಆಸೆ ಆಗುತ್ತೆ, ಓಪನ್ ಮಾಡೋಣ ಅಂತ ಆಗುತ್ತೆ ಮೊಬೈಲು. ಸೊ ಸೀಕ್ವೆನ್ಸ್ ಆಗಿ, ಸ್ಲೋ ಆಗಿ, ಇಫ್ ಇನ್ ಕೇಸ್ ಇಫ್ ಯುವರ್ ಸ್ಕ್ರೀನ್ ಟೈಮ್ ಈಸ್ 6 hours in a day, make sure next day it is 5.5 hours, next day it is 5. ಸೊ ಈ ಥರ ರೆಡ್ಯೂಸ್ ಮಾಡ್ತಾ ಹೋಗಿ, ಸಡನ್ ಆಗಿ ಸ್ಟಾಪ್ ಮಾಡ್ಲಿಕ್ಕೆ ಹೋಗಬೇಡಿ, ಇದರಿಂದ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ನಾನು ಹೇಳೋದೇನೆಂದರೆ, ಟು ಓವರ್ಕಮ್ ಮೊಬೈಲ್ ಡಿಸ್ಟ್ರಾಕ್ಷನ್ ಮಕ್ಕಳೇ, ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಹ್ಯಾವ್ ಅ ಸೆಲ್ಫ್ ಕಂಟ್ರೋಲ್. ಓಕೆ, ಇದು ತುಂಬ ಇಂಪಾರ್ಟೆಂಟ್. ಕಡೆಗೆ ಎಲ್ಲ ಮೊಬೈಲ್ ದೂರ ಎಲ್ಲ ಇಟ್ಕೊಂಡು ಕೂತ್ಕೊಂಡು ಮೊಬೈಲ್ ಬಗ್ಗೆ ಯೋಚನೆ ಮಾಡೋದು ವೈಲ್ ಸ್ಟಡಿಂಗ್, ನೋ, ದಿಸ್ ಅಗೇನ್ ಇಸ್ ಗೋಯಿಂಗ್ ಟು ಬಿ ಹಾರ್ಮ್ಫುಲ್. ಇಟ್ ಈಸ್ ಅಗೇನ್ ಗೋಯಿಂಗ್ ಟು ಕಾಸ್ ಪ್ರಾಬ್ಲಮ್. ಓಕೆ, ಸೊ ಓದುವಾಗ ಜಸ್ಟ್ ಓದು, ಮೊಬೈಲ್ ಯೂಸ್ ಮಾಡುವಾಗ ಯೂಸ್ ಮಾಡಿ ಮೊಬೈಲ್. ಓಕೆ, ಕಮ್ಮಿ ಮಾಡ್ತಾ ಹೋಗಿ ಸ್ಕ್ರೀನ್ ಟೈಮ್, ಕಮ್ಮಿ ಮಾಡ್ತಾ ಹೋಗಿ ಮೊಬೈಲ್ ಯೂಸ್ ಡೇ ಬೈ ಡೇ, ಸ್ವಲ್ಪ ಸ್ವಲ್ಪ. ಓಕೆ, ಆಗೇ ಇಲ್ಲ ಅಂತ ಆದರೆ ಮೇಕ್ ಶ್ಯೂರ್ ದ್ಯಾಟ್ ಯು ಗಿವ್ ಟೈಮ್ ಫಾರ್ ಹಾಬಿ. I started developing new hobbies in my 11th and 12th standard. ಸತ್ಯ ಹೇಳಬೇಕಾದ್ರೆ 12th ಸ್ಟ್ಯಾಂಡರ್ಡ್ ಅದು ಏನು ಬೋರ್ಡ್ ಎಕ್ಸಾಮ್, PUC ಸೆಕೆಂಡ್ PUC ಎಕ್ಸಾಮ್ ಬರುವಾಗಂತೂ ತಲೆ ಚಿಟ್ಟು ಹೋಗಿ ಐ ಸ್ಟಾರ್ಟೆಡ್ ರೈಟಿಂಗ್ ಪೋಯಮ್. ಐ ಥಾಟ್ ಐ ವಿಲ್ ಬಿಕಮ್ ಅ ರೈಟರ್ ಇನ್ಸ್ಟೆಡ್ ಆಫ್. ಸೊ ಹೀಗೆಲ್ಲ ಆಗುತ್ತೆ. ಓಕೆ, ಸೊ ಇದು ನಾರ್ಮಲು. ಮತ್ತು ತುಂಬ ಕಾಲೇಜಸಲ್ಲಿ ನಾನು ತಿಳ್ಕೊಂಡ ಪ್ರಕಾರ ಏನು ಮಾಡ್ತಾರೆ ಅಂದರೆ, ದೇ ಕೀಪ್ ಅ ಪ್ರೊಫೆಷನಲ್ ಕೌನ್ಸಿಲರ್. ಓಕೆ, ಸೊ ನಿಮ್ಮ ಕಾಲೇಜಲ್ಲಿ ಪ್ರೊಫೆಷನಲ್ ಕೌನ್ಸಿಲರ್ ಇದ್ದರೆ, ಐ ಆಮ್ ನಾಟ್ ಕಿಡ್ಡಿಂಗ್, ಐ ನೋ ಇನ್ ಲಾಟ್ ಆಫ್ ಕಾಲೇಜಸ್ ದೇ ಹ್ಯಾವ್ ಪ್ರೊಫೆಷನಲ್ ಕೌನ್ಸಿಲರ್ಸ್. ಹೆಸಿಟೇಟ್ ಮಾಡಬೇಡಿ ಅವ್ರ ಹತ್ರ ಹೋಗಿ ಮಾತಾಡೋಕ್ಕೆ. ಮಾತಾಡಿ ನಿಮ್ಮ ಪ್ರಾಬ್ಲಮ್ಸನ್ನು ಶೇರ್ ಮಾಡಿ. ಎಕ್ಸ್ಪೆಷಲಿ ಈ ಮೊಬೈಲ್ ಡಿಸ್ಟ್ರಾಕ್ಷನಿಂದ ಬೇರೆ ಪ್ರಾಬ್ಲಮ್ಸು ಕ್ರಿಯೇಟ್ ಆಗುತ್ತೆ. ಓಕೆ, ರಿಲೇಷನ್ಶಿಪ್ಪು ಇನ್ನೊಂದು ಮತ್ತೊಂದು ಅಂದ್ಕೊಂಡು. ಸೊ ಕೀಪ್ ವಿಸಿಟಿಂಗ್ ಯೋರ್ ಏನು ಪ್ರೊಫೆಷನಲ್ ಕೌನ್ಸಿಲರ್ಸ್ ಇನ್ ಯೋರ್ ಸ್ಕೂಲ್ ಇಫ್ ಯು ಹ್ಯಾವ್. ಇಲ್ಲ ಅಂದರೆ ನಿಮ್ಮ ಸ್ಕೂಲಲ್ಲಿ ಒಬ್ಬರು ಒಳ್ಳೆ ಏನು ನಿಮಗೆ ಕ್ಲೋಸ್ ಆಗಿರೋ ಒಬ್ಬರು ಟೀಚರ್ ಇರ್ತಾರೆ, ಅಥವಾ ನಿಮ್ಮ ಕಸಿನ್ಸ್, ನಿಮ್ಮಿಂದ ದೊಡ್ಡ ಸ್ವಲ್ಪ 4-5 ವರ್ಷ ಸ್ವಲ್ಪ ದೊಡ್ಡವರಿರೋ ಕಸಿನ್ಸ್ ಯಾರಿರ್ತಾರೆ, ಅವ್ರ ಹತ್ರ ಶೇರ್ ಮಾಡಿ ನಿಮ್ಮ ಪ್ರಾಬ್ಲಮ್ಸ್. ಈ ಥರ ಮೊಬೈಲಿಂದ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಸೊ ದೇ ವಿಲ್ ಗಿವ್ ಯು ದ ಗುಡ್ ಗೈಡೆನ್ಸ್. ಅಂದರೆ ಶೇರ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ಮೇಯ್ನ್ ಆಗಿ. ಸೊ ಪ್ರೊಫೆಷನಲ್ ಕೌನ್ಸಿಲರ್ಸ್ ಯಾಕಂದೆ ಅಂದರೆ, ಸಿನ್ಸ್ ಮೊಬೈಲ್ ಡಿಸ್ಟ್ರಾಕ್ಷನ್ ಲೀಡ್ ಟು ಅದರ್ ಪ್ರಾಬ್ಲಮ್ಸ್ ಲೈಕ್ ರಿಲೇಷನ್ಶಿಪ್, ಏನು ಎಡಿಕ್ಷನ್ ಆಫ್ ವಾಚಿಂಗ್ ಸೀರಿಯಲ್ಸ್, ಕೊರಿಯನ್ ಡ್ರಾಮಾಸ್, ಯಾ, ಆ್ಯಂಡ್ ಎಡಿಕ್ಷನ್ ಆಫ್ ಯೂಸಿಂಗ್ ಸರ್ಟೆನ್ ಗೇಮಿಂಗ್ ಆ್ಯಪ್. ಸೊ ಇದೆಲ್ಲ ಅವರು ನಿಮಗೆ ಟೆಕ್ನಿಕಲ್ ಆಗಿ ಹೇಗೆ ಓವರ್ಕಮ್ ಮಾಡೋದು ಅಂತ ಅವರು ಜಾಸ್ತಿ ಗೈಡ್ ಮಾಡ್ತಾರೆ. ಓಕೆ, ಸೊ ದಿಸ್ ಈಸ್ ಆಲ್ ಫಾರ್ ಟುಡೇ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ನಾನೇನೆಲ್ಲ ಟಿಪ್ಸ್ ಕೊಟ್ಟೆ ಇದು ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಇದು ನಿಮ್ಮ 2 ವರ್ಷ ದ ಬೆಸ್ಟ್ ಟೈಮ್. ಓಕೆ, ನಂತರ ಒಂದು ಕರೆಕ್ಟಾದ ಜಾಬ್ ಎಲ್ಲ ಸಿಕ್ಕಿದ್ಮೇಲೆ ಯೂಸ್ ಮಾಡಿ. ಆಗ ನಿಮಗೆ ಇಂಟ್ರೆಸ್ಟ್ ಹೋಗಿಬಿಡುತ್ತೆ. ಎಷ್ಟು ಯೂಸ್ ಮಾಡ್ತೀರಾ ಅಂದರೆ ಬೋರ್ ಆಗಿಬಿಡುತ್ತೆ. ನನಗೆ ಸ್ಯಾಟರ್ಡೆ ಸಂಡೇ ಐ ಆಮ್ ಬೋರ್ಡ್ ಆಫ್ ಮೊಬೈಲ್, ಎಷ್ಟು ನೋಡೋದು, ಎಷ್ಟು ಮೊಬೈಲ್, ಎಷ್ಟು ಶಾರ್ಟ್ಸ್ ನೋಡೋದು, ಆ ಥರದ ಸ್ಟೇಜ್ ಒಮ್ಮೆ ಬರುತ್ತೆ. ಓಕೆ, ಆ ಥರದ ಸ್ಟೇಜ್ ನಿಮಗೆ 11th 12th ಬರಬಾರ್ದು. ಓಕೆ, ಬಿಕಾಸ್ ಹೇಳ್ತೀನಿ ಯಾಕೆ ಅಂತ. ಆ ಸ್ಟೇಜ್ ಬರಬೇಕಾದ್ರೆ ನೀವು ಸಿಕ್ಕಾಪಟ್ಟೆ ಯೂಸ್ ಮಾಡಿರಬೇಕು ಮೊಬೈಲ್. ಸೊ ನೀವು 11th 12th ಎಲ್ಲ ಟೈಮನ್ನು ನೀವು ಸ್ಟಡೀಸಿಗೆ ಸ್ಪೆಂಡ್ ಮಾಡಿ. ನಂತರದ ನಿಮ್ಮ ಸೀರಿಯಲ್ ಮೂವೀಸ್ ಏನು ಹುಚ್ಚಿದೆ ನೋಡಬೇಕು ಅಂತಿದೆ ಅದೆಲ್ಲ ನೀವು ರಜೆ ಅಥವಾ ಲೇಟರ್ ಸ್ಟೇಜ್ಗೆ ಇಡಿ. ಓಕೆ, ಚೆನ್ನಾಗಿ ಮೂವೀಸ್ ಫ್ಯೂಚರಲ್ಲೂ ಬರುತ್ತೆ, ಈಗ ಮಾತ್ರ ಇಲ್ಲ. ಓಕೆ, ಈಗ ಮಾತ್ರ ಅಂತ ಅಲ್ಲ. So that's all for today. Let's meet in the coming video. Until then, bye bye.